ಸ್ಪಂದನ ಸಿಕ್ಕಿದೆ ಅಂತ ಅಶೋಕ್ ಅವರು ಹೇಳ್ತಾರೆ. ಯಾರು ಸಾಮ್ರಾಟ್ ಅಶೋಕನ? ಆ ಸಾಮ್ರಾಟ್ ಅಶೋಕನಿಗೆ ಬೆನ್ನಿಗೆ ಎಷ್ಟು ಹಾಕಿದ್ದಾರೆ ಅಂತ ಕೇಳಿ ಯತ್ನಾಳ್ ಕೇಳಿದ್ರೆ ಹೇಳ್ತಾರೆ. ನಮ್ಮ ಯತ್ನಾಳ್ ಸಾಹೇಬರು ಏನೇನು ಹೇಳಿದ್ದಾರೆ ಅದಕ್ಕೆ ಜೀರ್ಣ ಮಾಡ್ಕೊಳ್ಳೋಕೆ ಹೇಳಿ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡೋದಕ್ಕೆ ಸ್ವಲ್ಪ ಯೋಚನೆ ಮಾಡೋದು ಮಾತಾಡೋದು ಒಳ್ಳೇದು. ಯಾರ್ದು? ನಿನ್ನೆ ಸರ್ವಪಕ್ಷಗಳ ಸಭೆ ಇತ್ತು, ಆ ಸಂದರ್ಭದಲ್ಲಿ ಆತರದಲ್ಲಿ ಸೈನ್ ಮಾಡೋಗಿದ್ದಾರೆ ಅನ್ನೋದು, ಅಂದ್ರೆ ಒಂದು ರಾಜ್ಯದ ಸಚಿವ ಸಂಪುಟವನ್ನ ನಿರ್ಧಾರ ಮಾಡೋದು ಯಾಕೆ ಈ ತರ ಗೊಂದಲ? ಈಗ ಸರ್ವಪಕ್ಷದ ಸಭೆ ಬೇರೆ, ಮಂತ್ರಿಮಂಡಲದಲ್ಲಿ ಆಗುವ ಸಂದರ್ಭದಲ್ಲಿ ಬೇರೆ. ಆ ವಿಚಾರಗಳನ್ನು ಅದೇನಾಗಿದೆ ಅನ್ನೋದು ನಾವು ಚರ್ಚೆ ಮಾಡೋಕ್ಕಾಗೋದಿಲ್ಲ. ಅದನ್ನು ಪಕ್ಷದ ದೃಷ್ಟಿಯಿಂದ ನಾವು ಮಾಡಿದ್ದೇವೆ. ಅವ್ರಿಗೂ ಮನ್ಕಾಳ್ ವೈದ್ಯ ಅವ್ರಿಗೂ ಸಹ 3 ವರ್ಷ ಅವಕಾಶಗಳನ್ನು ಕೊಟ್ಟಿದ್ದೀವಿ. ಮುಂದೆ ಬೇರೆ ಏನಾದರೂ ಅವಕಾಶಗಳು ಸಿಗುತ್ತೆ. ಏನಾದ್ರಿ ಒಬ್ಬೊಬ್ರಿಗೆ ಕೇಳದೆ ಉತ್ತರ ಕೊಡ್ತೀನಿ ನಾನು. ಈಗ ನಮ್ಮ ಸಭೆಗಳು ಶಾಸಕರು ಮಾಡೋಕ್ಕೆ ಎಲ್ಲ ಹಕ್ಕು ಇದೆ. ನಾವು ನಾಗ್ಪುರಿಂದ ಏನು ಡೈರೆಕ್ಷನ್ಸ್ ತಗೊಳ್ಳೋದಿಲ್ಲ. ಅವ್ರ ಅನಿಸಿಕೆಗಳನ್ನು ಮೀಟಿಂಗ್ ಮಾಡಿ ನಮ್ಗೆ ಹೇಳ್ತಾರೆ, ಆಮೇಲೆ ನಾವು ಕೇಳ್ತೀವಿ. ಮಹಿಳೆಯರಿಗೆ ಅವಕಾಶ ಕೊಟ್ಟಿಲ್ಲ, ಕೊಡಬೇಕು. ಅದನ್ನು ನಾನು ಚರ್ಚೆ ಮಾಡಿ ಯಾವ ರೀತಿ ಮಾಡಿ ಅದನ್ನು ಸರಿ ಮಾಡ್ಬೋದು ಅನ್ನೋದನ್ನು ನಾನು ನಮ್ಮ ಶ್ರೇಷ್ಠ ನಾಯಕತ್ವದ ಜೊತೆ ಮಾತಾಡ್ತೇನೆ. ಮಹಿಳೆಯರಿಗೆ ಅವಕಾಶ ಕೊಡಬೇಕು. ನಾನು ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಈಗ ನನಗೆ ಬಹಳಷ್ಟು ತೃಪ್ತಿ ತಂದಿದೆ. ಏನು ಅಂದರೆ ಒಬ್ಬ ಕಾರ್ಮಿಕ ದಂಪತಿ ಮಗನಿಗೂ ಸಹ ಅವನು ಪೌರ ಕಾರ್ಮಿಕ ಆಗಿದ್ದ. ಅವನಿಗೆ ಅವಕಾಶ ಸಿಕ್ಕಿರೋದು ನೋಡಿದಾಗ ನನಗಾಗಿರೋ ಸಂತೋಷ ಯಾರಿಗೂ ಆಗಿರೋದಿಲ್ಲ. ಇನ್ನೂ ಕೆಲವು ಸಮುದಾಯಗಳಿಗೆ ಅವಕಾಶಗಳು ಮಾಡಿರೋದಿದೆಯಲ್ಲ, ST ಇರ್ಬೋದು, SC ಅವ್ರಿಗೆ ಸಾಕಷ್ಟು ಅವಕಾಶಗಳು ಮಾಡಿಕೊಟ್ಟಿದ್ದೀವಿ. ಭಾಳ ಸಮಾಧಾನ ಇದೆ ನನಗೆ. ಯಾಕಂದರೆ ಸಾಮಾಜಿಕ ನ್ಯಾಯದಲ್ಲಿ ಕಾಂಗ್ರೆಸ್ ಪಕ್ಷ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ಎಲ್ಲ ವರ್ಗದವ್ರಿಗೂ ಸಹ ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ದೀವಿ. ಅದು ಸಂಪೂರ್ಣ ಅಂತ ನಾನು ಹೇಳೋದಿಲ್ಲ, ಎಲ್ಲ ಸರಿ ಹೋಗಿದೆ ಅಂತ ಹೇಳೋದಿಲ್ಲ. ಕೆಲವು ಆಗಿರ್ಬೋದು ಲೋಪದೋಷಗಳು, ಕಾರಣಾಂತರದಿಂದ ಆಗಿರುತ್ತೆ. ಅದು ಮುಂದಿನ ದಿನಗಳಲ್ಲಿ ಸರಿ ಮಾಡಿಕೊಡ್ತಾರೆ. ಸಭಾಪತಿಗಳನ್ನ AICC ಕಳಿಸುವಂತ ಪರಿಸ್ಥಿತಿ ಬಂದಾಗ ಟೀಕೆ ಮಾಡ್ತಿದ್ರು ಬಿಜೆಪಿ. ಭಾರತೀಯ ಜನತಾ ಪಾರ್ಟಿಯವರು ಕೂಡ ಸಂವಿಧಾನವನ್ನ ಪಠಣೆ ಮಾಡ್ತಾರೆ ಅಂದರೆ ಅದೇ ದೊಡ್ಡ ಅದ್ಭುತ ನನಗೆ. ಯಾವ ಸಂವಿಧಾನವನ್ನು ಒಪ್ಕೊಳ್ದೇ ಇರೋರು ಸಂವಿಧಾನವನ್ನು ಈಗ ಮಾತಾಡ್ತಕ್ಕಂಥ ಜನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಅದಕ್ಕೆ ಸಂವಿಧಾನದ 178 ವಿಧಿಯ ಪ್ರಕಾರ ವಿಧಾನಸಭೆಯ ಸಭಾಧ್ಯಕ್ಷರು ಉಪಸಭಾಧ್ಯಕ್ಷರು ವಿಧಾನಸಭೆಯೇ ಆಯ್ಕೆ ಮಾಡುತ್ತದೆ. 182ನೇ ವಿಧಿಯ ಪ್ರಕಾರ ವಿಧಾನ ಪರಿಷತ್ತಿನ ಸಭಾಪತಿ ಮತ್ತು ಉಪಸಭಾಪತಿಯನ್ನು ವಿಧಾನ ಪರಿಷತ್ತೇ ಆಯ್ಕೆ ಮಾಡುತ್ತದೆ. ಈ ಕನಿಷ್ಠ ಸಾಂವಿಧಾನಿಕ ಜ್ಞಾನವೂ ಇಲ್ಲದ ಬಿಜೆಪಿ ನಾಯಕರು ಏನು ಮಾಡ್ತಾ ಇದ್ದಾರೆ? ನಾವು ತಗೊಂಡೋಗಿ ಕೂಡಿಸಿಲ್ಲ, ನಮ್ಮ ಅಭ್ಯರ್ಥಿ ಅಂತ ಹೇಳಿದ್ದೀವಿ. ನಾಳೆ ಅದು ಚುನಾವಣೆ ಆದರೆ ನಮ್ದು ಇವ್ರ ಅಭ್ಯರ್ಥಿ. ಇವರೆಲ್ಲ ತಗೊಂಡಿಲ್ವಾ? ಕಾಗೇರಿಗೆ ಎಷ್ಟು ವರ್ಷ ಆಟ ಆಡಿಸಿದ್ರು? ಅದೇ ಬಸವರಾಜ ಹೊರಟ್ಟಿ, ನಮ್ಮ ಹೊರಟ್ಟಿಯವ್ರ ಸಾಹೇಬರು ಆದಾಗ ಏನೇನಾಯಿತು ಘಟನೆಗಳು? ಇವೆಲ್ಲ ಆ ಥರ ಮಾಡೋರಲ್ಲ. ನಮ್ಮ ಪಕ್ಷದ ಅಭ್ಯರ್ಥಿ ಸ್ಪೀಕರ್ ಇರ್ಬೋದು, ಡೆಪ್ಟಿ ಸ್ಪೀಕರ್ ಇರಿ ಮಂತ್ರಿಗಳದ್ದು ನಾವೇ ಅನೌನ್ಸ್ ಮಾಡಿದ್ದಲ್ಲ. ಅಪಾಯಿಂಟ್ ಮಾಡೋ ಅಧಿಕಾರ ನಮಗಿದೆಯಾ, ಗವರ್ನರ್ಗಿದೆಯಾ? ಅದನ್ನೇ ಆಮೇಲೂ ಕೂಡ ಸದನದಲ್ಲಿ ನಾವು ಮೂವ್ ಮಾಡಬಹುದು. ಸದನದಲ್ಲಿ ಮೂವ್ ಮಾಡಿದ ಮೇಲೆ ಚುನಾವಣೆ ಆಗುತ್ತೆ, ಅವ್ರನ್ನ ಆಯ್ಕೆ ಮಾಡ್ತಾರೆ. ನೀವು ಆ ಥರ ನೋಡಕ್ಕೆ ಹೋದಾಗ ಈಗ 26 ತಗೊಳ್ಳಿ, 2026ರಲ್ಲಿ ಬಿಜೆಪಿ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು